ವಾಕ್ಯದ ಕಡೆಗೆ ಹೋಗಲಿಕ್ಕೆ ಇಷ್ಟಪಡ್ತೇನೆ. ದ ಡೈವರ್ಷನ್ ಆಫ್ ಗಾಡ್ಸ್ ಗ್ಲೋರಿ, ದೇವರ ಮಹಿಮೆಯನ್ನು ಅದನ್ನು ತಿರುಗಿಸಿಬಿಡೋದು. ದೇವರಿಗೆ ಸಲ್ಲಬೇಕಾದ ಮಹಿಮೆಯನ್ನು ಮತ್ತೊಬ್ಬರಿಗೆ ಸಲ್ಲುವ ಹಾಗೆ, ಅದು ದೈವಿಕವಾದಂಥ ಶಕ್ತಿಯ ನಷ್ಟಕ್ಕೆ ಕಾರಣಗಳಾಗುವಂಥದ್ದಾಗಿದೆ. ದೇವರ ಸತ್ಯವೇದ ವಾಕ್ಯದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸೈತಾನನು ಆತನು ಯಾವ ರೀತಿಯಲ್ಲಿ ಲೂಸಿಫರನು ಪರಲೋಕದಲ್ಲಿ ಇದ್ದವನು, ಸುಂದರವಾಗಿ ಹಾಡುಗಾರನು, ಅವನ ರೆಕ್ಕೆಗಳನ್ನು ಬಿಚ್ಚಿದರೆ ಸಂಗೀತ ಬರೋದು. ಅವನಿಗೆ ಒಂದು ರೀತಿಯಲ್ಲಿ ಅನಿಸ್ತು, ನಾನು ಎಲ್ಲದಕ್ಕಿಂತ ಉನ್ನತ ಸ್ಥಾನದಲ್ಲಿ ಇರಬಲ್ಲೆ. ಕಾರಣ ಸಮ್ಟೈಮ್ಸ್ ಇಟ್ಸ್ ಹ್ಯಾಪನ್ಸ್, ನಮ್ಮ ಜೀವನದಲ್ಲಿ ಅದು ಸಂಭವಿಸುತ್ತದೆ. ದ ಡೈವರ್ಷನ್ ಆಫ್ ಗಾಡ್ಸ್ ಗ್ಲೋರಿ, ನಮ್ಮ ಜೀವನದಲ್ಲಿ ದೇವರಿಗೆ ಸಲ್ಲಬೇಕಾದಂಥ ಮಹಿಮೆ, ಅನೇಕರು ನಮ್ಮನ್ನು ಹೊಗಳುವಾಗ, ಅನೇಕರು ನಮ್ಮನ್ನು ಅಟ್ಟಕ್ಕೆ ಏರಿಸುವಾಗ ನಾವೆಲ್ಲೋ ವಿ ಆರ್ ಸೂಪರ್ ಪವರ್ ಅಂದ್ಕೊಂಡ್ಬಿಡ್ತೀವಿ. ದಯವಿಟ್ಟು ಯಾರೆಲ್ಲಾದರೂ ಅಂಥ ಚಿಂತೆಗಳು ಬಂದಿರೋದಾದರೆ ನಿಮ್ಮ ಒಳಗಡೆ ದೈವದತ್ತವಾಗಿ ಲಭಿಸಿದಂಥ ಶಕ್ತಿ ನಷ್ಟವಾಗ್ತಾ ಇದೆ ಅನ್ನೋದನ್ನು ಮರಿಬೇಡ್ರಿ. ಇಲ್ಲಿ ಲೂಸಿಫರ್ನ ಮಾಡಿದಂಥ ಕಾರ್ಯ ಏನು ಗೊತ್ತಾ? ನೋಡ್ರಿ, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 12ನೇ ವಾಕ್ಯದಿಂದ, ಆಹಾ ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ, ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ಇದು ಹೇಳ್ತಾ ಇರೋದು ಲೂಸಿಫರ್ನ ಕುರಿತು. ಇವನು ದೇವದೂತನಾಗಿದ್ದನು, ಪರಲೋಕದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧನೆ ಮಾಡ್ತಾ ಇದ್ದಂಥವನು. ದೂತರಲ್ಲಿ ಬಹಳ ಸುಂದರವಾಗಿದ್ದಂಥ ಉದಯ ನಕ್ಷತ್ರವೇ, ಬೆಳ್ಳಿಯೇ, ನೀನು ಆಕಾಶದಿಂದ ಹೇಗೆ ಕೆಳಗಡೆ ಬಿದ್ದೆ. ಉತ್ತರ 13ನೇ ವಾಕ್ಯದಿಂದ ನಾವು ಓದುವಾಗ ಆಂಗ್ಲ ಭಾಷೆಯಲ್ಲಿ ಬಹಳ ಸುಂದರವಾಗಿ ಕೊಟ್ಟಿದ್ದಾರೆ. ಐ ವಿಲ್ ಎನ್ನೋದು 5 ಸರಿ ಅವನು ಹೇಳ್ತಾನೆ. ನೀನು ನಿನ್ನ ಮನಸ್ಸಿನಲ್ಲಿ, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು, ಲಿಸನ್ ಟು ಮೀ, ದೇವರ ಪರಲೋಕ ಸಿಂಹಾಸನ ಇರೋದು ಉತ್ತರ ದಿಕ್ಕಿನಲ್ಲಿ. ಸುರಗಣ ಪರ್ವತ ಅಂದರೆ ದೇವರ ಪರಿಶುದ್ಧವಾದಂಥ ಪರ್ವತ. ಅಲ್ಲಿ ದೇವರ ಸಿಂಹಾಸನ ಇದೆ. ಇವನ ಜೀವನದಲ್ಲಿ ಬಂದಿದ್ದು ದೇವರು ಇರುವ ಸ್ಥಾನವನ್ನು, ದೇವರು ಇರುವಂಥ ಸಿಂಹಾಸನಕ್ಕಿಂತ ಅದರ ಮೇಲೆ ನನ್ನ ಸಿಂಹಾಸನವನ್ನು ಏರಿಸ್ತೀನಿ ಅಂತ ಯಾವಾಗ ಇವನ ಮನಸ್ಸಿನಲ್ಲಿ ಇವನು ಮಾತನಾಡೋದಕ್ಕೆ ಆರಂಭಿಸಿದನು. ಕೆಲವೊಮ್ಮೆ ನಾವು ಅವರಿಗಿಂತ ಮೇಲಾಗಬೇಕು, ಇಂಥವ್ರಿಗಿಂತ ಮೇಲಾಗಬೇಕು. ಪ್ಲೀಸ್, ದೇವರು ನಿಮ್ಮ ಜೀವನದಲ್ಲಿ ಏನು ಇಟ್ಟಿದ್ದಾನೋ ಅದಕ್ಕೆ ತೃಪ್ತಿಪಟ್ಟು ದೇವರಿಗೆ ಸಲ್ಲಬೇಕಾದ ಮಹಿಮೆಯನ್ನು ದೇವರಿಗೆ ಸಲ್ಲಿಸ್ರಿ. ಅದನ್ನು ನಾವು ಯಾವಾಗ ಅಭ್ಯಾಸ ಮಾಡ್ಕೊಳ್ತೀವೋ ನಮ್ಮ ಸೇವೆ ಅದರಲ್ಲಿ ದೈವ ಶಕ್ತಿಯ ಪ್ರದರ್ಶನ ಇರುವಂಥದ್ದಾಗಿರುತ್ತೆ. ಗಮನಿಸ್ರಿ, ನನ್ನ ವಾಕ್ಯ ಓದ್ಬಿಡ್ತೀನಿ, ಆಮೇಲೆ ಅಲ್ಲಿ ನಾನು ನಿಲ್ತೀನಿ. ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗಿರುವೆನು, ಅದಕ್ಕಿಂತ ಟಾಪಲ್ಲಿ ಇರಬೇಕು ಎಂಬುದಾಗಿ. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತರಿಗೆ ಸರಿಸಮಾನನಾಗುವೆನು, ಉನ್ನತನಾದಂಥ ದೇವರಿಗೆ ಸರಿಸಮಾನನಾಗುವೆನು. ಸೃಷ್ಟಿ ಕರ್ತನಿಗೆ ಸವಾಲಾಗ್ತಾ ಇರುವ ಹಾಗೆ. ಆದರೆ ನೀನು ಪಾತಾಳಕ್ಕೆ, ಅಧೋಲೋಕದ ಅಗಾಧ ಸ್ಥಳಕ್ಕೆ ತಳ್ಳಲ್ಪಡ್ತಿದ್ದಿ. ಯಾವಾಗ ಆ ಚಿಂತೆ ಬರ್ತದೋ ದೇವರು ಅವನನ್ನು ಪಾತಾಳಕ್ಕೆ, ಅಗಾಧ ಸ್ಥಳಕ್ಕೆ ತಳ್ಳಲ್ಪಡ್ತಾ ಇದ್ದಾನೆ. ದೇವರ ವಾಕ್ಯದಲ್ಲಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯದ 8ನೇ ವಾಕ್ಯ, ಬುಕ್ ಆಫ್ ಐಸಾಯ ಚಾಪ್ಟರ್ 42 ವರ್ಡ್ಸ್ 8, ನಾನೇ ಯೆಹೋವನು, ಇದೇ ನನ್ನ ನಾಮವು, ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸನು,
ನನ್ನ ಸ್ತೋತ್ರವನ್ನು ವಿಗ್ರಹಗಳ ಪಾಲು ಮಾಡೆನು. ದೇವರ ವಾಕ್ಯ ಹೇಳುತ್ತದೆ, ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸನು. I will not give my glory to anyone. I will not share my glory. ದೇವರಿಗೆ ಸಲ್ಲಬೇಕಾದ ಮಹಿಮೆ ದೇವರಿಗೆ ಮಾತ್ರ ಎನ್ನುವುದನ್ನು ಮರಿಬೇಡ್ರಿ. ಆ ಮಹಿಮೆಯಲ್ಲಿ ಯಾರು ಕೈ ಹಾಕಿದ್ರು ಅದರಿಂದ ಹೆಡುತ್ತಾರೆ. ನನ್ನ ಜೊತೆ ಬರುವಂಥ ನನ್ನ ಸೇವಕರುಗಳಿಗೆ ಗೊತ್ತು, ನಮ್ಮ ನಾಯಕರುಗಳಿಗೆ ಗೊತ್ತು, ಲೀಡರ್ಸಿಗೆ ಗೊತ್ತು. ನಾನು ಯಾವುದೇ ಕೂಟಕ್ಕೆ ಹೋದ್ರು, ಯಾವುದೇ ಕ್ರೂಸೈಡ್ಗಳಲ್ಲಿ ಪ್ರಸಂಗ ಮಾಡಕ್ಕೆ ಹೋದ್ರೂ, ನನ್ನ ಹೋಟೆಲ್ ಕೋಣೆಯಿಂದ ನಾನು ಇಳಿಯೋದಕ್ಕೆ ಮುಂಚೆ ನಾನು ಪ್ರಾರ್ಥನೆ ಮಾಡುವಾಗ ಒಂದು ಪ್ರಾರ್ಥನೆ ಹೇಳ್ತೀನಿ. ದೇವರೇ, ನಿನ್ನ ಮಹಿಮೆಯಲ್ಲಿ ನಾನು ಕೈ ಹಾಕೋದಿಲ್ಲ, ನಿನ್ನ ಮಹಿಮೆಯಲ್ಲಿ ನಾನು ಕೈ ಹಾಕೋದಿಲ್ಲ. ಅದ್ಭುತಗಳು ನಡೀಲಿ, ದೆವ್ವಗಳು ಬಿಟ್ಟೋಗ್ಲಿ, ರೋಗಿಗಳು ಸೌಖ್ಯವಾಗಲಿ, ಅಲ್ಲಿ ಏನು ನಡೆದ್ರೂ ನಿನ್ನ ನಾಮ ಅಲ್ಲಿ ಮಹಿಮೆಗೊಳ್ಳಬೇಕೇ ವಿನಃ ನನ್ನ ಹೆಸರು, ಈ ಹೆಸರಿನ ಒಂದು ವಾಸನೆ ಸಹ, ಅಂದರೆ ನಾನು ಹೇಳುವಂಥ ಪದ ಹೀಗೆ, ಈ ಪಾತ್ರೆಯ ಮಣ್ಣಿನ ವಾಸನೆ ಸಹ ಹೊರಗಡೆ ಬರಬಾರದು. ಅಲ್ಲಿ ನಿನ್ನ ನಾಮ ಮಹಿಮೆಗೊಳ್ಳಬೇಕು. ಯಾವಾಗಲೂ ದೇವ ಜನರು ದೈವಿಕವಾದಂಥ ಅಭಿಷೇಕವನ್ನು, ಆ ದೇವರು ನಮಗೆ ದಯಪಾಲಿಸಿರುವಂಥ ಶಕ್ತಿಯನ್ನು ಯಾವಾಗ ನಷ್ಟ ಮಾಡಿಕೊಳ್ಳೋದು? ದೇವರಿಗೆ ಕೊಡಬೇಕಾದ ಮಹಿಮೆ ನಾನು ಮಾಡಿದೆ ಅಂತ ಹೇಳುವಾಗ, ನನ್ನ ಸೇವೆಯಲ್ಲಿ ನಡೆಯಿತು, ನಾನು ರೋಗಿಗಳನ್ನು ಸೌಖ್ಯ ಮಾಡಿದೆ ಅಂತ ಜಂಬ ಕೊಚ್ಕೊಳ್ಳೋದರ ಮೂಲಕ ಅವರ ಪತನ ಆರಂಭವಾಗುವಂಥದ್ದಾಗಿದೆ. ಇವತ್ತು ಎಲ್ಲರಿಗೂ ಅವರವರ ಹೆಸರು ಬೇಕು, ಅವರವರು ದೊಡ್ಡವರೆನಿಸ್ಕೊಬೇಕು. ದೇವರ ನಾಮವನ್ನು ಚಿಕ್ಕದು ಮಾಡ್ತಾ ಇದ್ದಾರೆ. ಯಾವುದೇ ಸ್ಥಳದಲ್ಲಾದರೂ, ಯಾವುದೇ ವೇದಿಕೆ ಆಗಲಿ, ಯಾವುದೇ ಅವಕಾಶ ಸಿಕ್ಕಿದಾಗ ನಿನ್ನ ದೇವರಾದ ಯೆಹೋವನ ನಾಮವನ್ನು ಮೇಲಕ್ಕೆತ್ತೋದನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ಆ ದೈವ ಶಕ್ತಿ ನಮ್ಮ ಒಳಗಡೆ ಯಾವಾಗಲೂ ನೆಲೆಗೊಂಡಿರುತ್ತೆ. ಇವತ್ತು ಅದು ನಷ್ಟವಾಗೋದಕ್ಕೆ ಕಾರಣ ಏನಂದರೆ, ಜನನೂ ಹಾಗೆ ಆಗ್ಬಿಟ್ರು. ದೇವರ ಶಕ್ತಿಯನ್ನು ಹುಡ್ಕೊಂಡು ಹೋಗ್ತಾ ಇಲ್ಲ, ಮನುಷ್ಯರ ಹೆಸರು ಮೇಲೆ ಓಡ್ತಾ ಇದ್ದಾರೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮನುಷ್ಯರು, ಜನನು ಅದೇ ರೀತಿ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ದೈವ ಶಕ್ತಿಯ ಪ್ರದರ್ಶನವನ್ನು ಅಪೇಕ್ಷಿಸಿ ಓಡ್ತಾ ಇಲ್ಲ. ಯಾರು ಪ್ರಸಂಗ ಮಾಡ್ತಾರೆ, ಯಾರು ಸೇವೆ ಮಾಡ್ತಾರೆ, ಅವರ ಹೆಸರಿನ ಮೇಲೆ ಓಡ್ತಾ ಇದ್ದಾರೆ. ಅದರಿಂದಲೇ ಆ ಮನುಷ್ಯರಿಂದ ಏನು ಮಾಡೋಕ್ಕಾಗೋದಿಲ್ಲ. ನಾನು ಕೇವಲ ಮೂಗಿನಲ್ಲಿ ಉಸಿರಿರೋ ಮನುಷ್ಯ. ಯಾರೇ ಆಗಲಿ ಸೇವಕರು, ಎಷ್ಟೇ ದೊಡ್ಡ ಅಭಿಷಕ್ತರು ಅಂತ ಹೇಳಿದ್ರು ಕೇವಲ ನಾವು ಉಸಿರು ಮಾತ್ರ. ಇದನ್ನು ಚೆನ್ನಾಗಿ ನಾವು ಮನದಟ್ಟು ಮಾಡಿಕೊಳ್ಬೇಕು. ಸೇವೆ ಮಾಡುವವರು ಇದನ್ನು ಗಮನ ಇಟ್ಕೊಳ್ಬೇಕು. ದೇವರಿಗೆ ಸಲ್ಲಬೇಕಾದ ಮಾನ, ದೇವರಿಗೆ ಸಲ್ಲಬೇಕಾದ ಮಹಿಮೆ ಅವನ ಮತ್ತೊಬ್ಬರಿಗೆ ಸಲ್ಲಗೊಡಿಸದೇ ಇರುವ ದೇವರಾಗಿದ್ದಾನೆ. ಅವನು ವೈರಾಗ್ಯವುಳ್ಳ ದೇವರಾಗಿದ್ದಾನೆ. ಆಮೇಲೆ ನಾನೇ ಯೆಹೋವನು, ನಾನೇ ಯೆಹೋವನು. ಎಷ್ಟು ಜನ ಅದನ್ನ ಒಪ್ಪುವಂತರಾಗಿದ್ದೀರಾ? ಅಂಥವ್ರು ಮಾತ್ರ ಕೈಗಳನ್ನು ಎತ್ತಿ ಹೇಳ್ರಿ, ಯಾವುದೇ ವಿಷಯದಲ್ಲೂ, ಯಾವುದೇ ಕಾಲದಲ್ಲೂ ದೇವರಿಗೆ ಸಲ್ಲಬೇಕಾದ ಮಹಿಮೆ ನಾನು ಮತ್ತೊಬ್ಬರಿಗೆ ನಾನು ಬಿಟ್ಕೊಡೋದಿಲ್ಲ. ನಾನು ಅದರಲ್ಲಿ ಕೈ ಹಾಕೋದಿಲ್ಲ, ನನ್ನ ಕುಟುಂಬ ಅದರಲ್ಲಿ ಕೈ ಹಾಕೋದಿಲ್ಲ. ನಾವು ಒಂದು ತುತ್ತು ಅನ್ನ ತಿನ್ನಬೇಕಾದ್ರೂ ನಾವು ಯಾಕೆ ಸ್ತೋತ್ರ ಹೇಳ್ಬಿಟ್ಟು ತಿಂತೀವಿ? ಯಾಕೆ ಸ್ತೋತ್ರ ಹೇಳಿ ತಿಂತೀವಿ? ಒಂದು ವಾಹನ ತಗೊಂಡ್ರೆ ನಾವು ಯಾಕೆ ಅದನ್ನು ತಗೊಂಬಂದು ಆಲಯದಲ್ಲಿ ದೈವ ಸೇವಕರ ಕೈಲಿ ಕೊಟ್ಟು ಪ್ರಾರ್ಥನೆ ಯಾಕೆ ಮಾಡಿಸ್ತೀವಿ? ಒಂದು ವಸ್ತ್ರ ತಗೊಂಡ್ರೆ, ಒಂದು ಹೊಸ ವಸ್ತ್ರ ತಗೊಂಡ್ರೆ ಅದನ್ನು ಸ್ತೋತ್ರದೊಂದಿಗೆ ಆರಾಧನೆಗೆ ಮೊದಲು ಹಾಕಬೇಕು, ದೇವರ ಸನ್ನಿಧಾನದಲ್ಲಿ ಮೊದಲು ಹಾಕಬೇಕಂತ ಇದನ್ನು ಯಾಕೆ ನಾವು ಕಲ್ತ್ಕೊಂಡ್ವಿ? ಇದು ಹಾಕೋದಕ್ಕೆ ಯೋಗ್ಯತೆ ನಮಗಿರಲಿಲ್ಲ, ಇದು ತಿನ್ನೋದಕ್ಕೆ ನಮಗೆ ಯೋಗ್ಯತೆ ಇರಲಿಲ್ಲ, ಇದನ್ನು ಗಳಿಸೋದಕ್ಕೆ ನಮಗೆ ಯೋಗ್ಯತೆ ಇರಲಿಲ್ಲ. ಇದೆಲ್ಲ ದೇವರು ಕೊಟ್ಟಂಥ ದಾನ. ಇದರ ಮಹಿಮೆ ದೇವರಿಗೆ ಸಲ್ಲಬೇಕೆಂದು ಕೃತಜ್ಞತೆಯೊಂದಿಗೆ ಸಲ್ಲಿಸೋದು ತಾನೆ. ದೇವರ ಸನ್ನಿಧಾನದಲ್ಲಿ ನಾವು ಉಪವಾಸದಲ್ಲೂ ಪ್ರಾರ್ಥನೆಯಿಂದಲೂ ಯಾಕೆಲ್ಲ ಕೂಡ ಬರ್ತಾ ಇದ್ವಿ ಹೇಳ್ರಿ? ಅನೇಕರು ತವಕ್ಕದಿಂದ ಕಾಯ್ತಾ
ಕಾಯ್ತಾ ಇದ್ದಾರೆ. ಕಾರಣ ನಮ್ಮ ಜೀವನದಲ್ಲಿ ದೇವರು ನಡೆಸಿದ ವಿಧಗಳು, ಅದ್ಭುತಗಳು, ಆ ಕೃತಜ್ಞತೆಯ ಮನೋಭಾವವನ್ನು ಯಾವಾಗ ದೇವರ ಸನ್ನಿಧಾನದಲ್ಲಿ ಹೋಗಿ ದೇವರಿಗೆ ಮಹಿಮೆ ಸಲ್ಲಿಸ್ತೀವೋ ಅನ್ನೋ ತವಕ ಅದು. ಆಮೇನ್. ದೇವರಿಗೆ ಸಲ್ಲಬೇಕಾದ ಮಹಿಮೆ. ನನಗೆ ಯೇಸು ಸ್ವಾಮಿ ಯಾವಾಗಲೂ ನಮಗೆ ಉತ್ತಮ ನಿದರ್ಶನ. ಯೇಸು ಸ್ವಾಮಿಯ ಜೀವನದಲ್ಲಿ ಕಂಡಂಥ 3.5 ವರ್ಷದಲ್ಲಿ ನಡೆದಂಥ ಅದ್ಭುತಗಳು, ಸೂಚಕ ಕಾರ್ಯಗಳು ಮತ್ತಾರ ಜೀವನದಲ್ಲೂ ನಾನು ಕಾಣಲಿಲ್ಲ, ಮತ್ತಾರ ಜೀವನದಲ್ಲೂ ಕಾಣಲಿಲ್ಲ. ದ ಶಾರ್ಟ್ ಪೀರಿಯಡಲ್ಲಿ ಅಷ್ಟು ಅದ್ಭುತ ಮಾಡಿದಂಥ ಯೇಸು ಸ್ವಾಮಿ ಒಂದು ಕಡೆ ಬಿಡುಗಡೆ ಆಗಿ ಒಂದು ಅದ್ಭುತ ನಡೀತು, ಅಲ್ಲೊಂದು ಸೂಚಕ ನಡೀತು. ಜನ ಎಲ್ಲ ಹೊಗಳೋದಕ್ಕೆ ಆಶ್ಚರ್ಯ ಪಡೋದೇನು, ಇದು ದೇವರ ಶಕ್ತಿಯಿಂದಲೇ ನಡೀತು ಅಂತ ಅವರು ಆಶ್ಚರ್ಯ ಪಡ್ತಾ ಇರುವಾಗಲೇ ಯೇಸು ಸ್ವಾಮಿ ಅವರ ಹೊಗಳಿಕೆಗೋ ಅವರು ಇವ್ರನ್ನ ಹಟ್ಟಕ್ಕೆ ಏರಿಸಲಿ ಅಂತ ಕಾಯ್ತಾ ಇರಲಿಲ್ಲ. ಯೇಸು ಸ್ವಾಮಿಯ ಉದ್ದೇಶ ಏನಾಗಿತ್ತು ಗೊತ್ತಾ? ನೆಕ್ಸ್ಟ್ ಬನ್ನಿರಿ ಆಚೆ ದಡಕ್ಕೆ ಹೋಗೋಣ, ಆಚೆ ದಡಕ್ಕೆ ಹೋಗೋಣ. ಅವನು ಯಾವತ್ತು ಕಾಯ್ತಾ ಇರಲಿಲ್ಲ. ಮನುಷ್ಯರ ಹೊಗಳಿಕೆಗೆ ಅವನು ಎದುರು ನೋಡ್ತಾ ಇರಲಿಲ್ಲ. ಅವನಿಗೊಂದು ಗೊತ್ತು, ನನ್ನ ತಂದೆಗೆ ಸಲ್ಲಬೇಕಾದ ಮಹಿಮೆಯಲ್ಲಿ ನಾನು ಕೈ ಹಾಕಂಗಿಲ್ಲ ಎಂದು. ಇವತ್ತು ಅನೇಕ ಸೇವಕರು, ಸೇವಕಿಯರು, ದೈವ ಸೇವೆಯಲ್ಲಿ ಇರುವವರು ಇವತ್ತು ಆತ್ಮಿಕವಾದಂಥ ಪರಿಶುದ್ಧಾತ್ಮನ ಶಕ್ತಿ ನಷ್ಟ ಮಾಡ್ಕೊಳ್ಳೋದಕ್ಕೆ ಕಾರಣ, ಆರಂಭದಲ್ಲಿ ದೇವರು ಕೊಟ್ಟಂಥ ಈ ಅಭಿಷೇಕದ ಶಕ್ತಿಯನ್ನು ಸ್ವಂತ ಉಪಯೋಗಕ್ಕೋಸ್ಕರ ಸ್ವಯಂಕೃತವಾದ ಅಪರಾಧಗಳ ಮೂಲಕವಾಗಿ ಅವರು ನನ್ನ ಸೇವೆ ಅಂತ ಹೇಳಕ್ಕೆ ಆರಂಭ ಮಾಡಿದ್ರಲ್ಲ. ವರ್ಷಗಳ ಹಿಂದೆ ನಾನು ಭಾಳ ಹತ್ತಿದ್ದೀನಿ. ಒಂದು ಕೂಟದಲ್ಲಿ ಸೇವೆ ಮಾಡಿ ಮುಗಿಸಿದ ಮೇಲೆ ಆರಂಭದಲ್ಲಿ ನಮ್ಮ ಸಭೆ ಬೈಬಲ್ ಸ್ಟಡಿ ಆರಂಭಿಸ್ಬೇಕು. ನಾನು ನಮ್ಮ ಮನೆಯಲ್ಲಿ ಒಂದು ಬೈಬಲ್ ಸ್ಟಡಿ, ಕಾರಣ ಅವತ್ತು ಕನ್ನಡ ಸಭೆ ಇರಲಿಲ್ಲ, ಕನ್ನಡ ಚರ್ಚ್ ಇರಲಿಲ್ಲ. ಹೊಸದಾಗಿ ಪೈನರ್ ವರ್ಕ್ ಮಾಡ್ತಾಯಿದ್ವಿ. ಆ ಪೈನರ್ ವರ್ಕ್ನಲ್ಲಿ ರಕ್ಷಣೆ ಬಂದಂಥ ಒಂದು ಗುಂಪಿನ ಜನ ಕನ್ನಡದವರನ್ನ ವಾಕ್ಯ ಕಲಿಸೋದಕ್ಕೆ ಒಂದು ಬೈಬಲ್ ಸ್ಟಡಿ ಅವಶ್ಯಕತೆ ಇದೆ ಅಂತ ನನಗೆ ಮನದಟ್ಟಾದಾಗ ಅದನ್ನು ಆರಂಭಿಸ್ತೀನಿ ಅಂತ ನಾನು ಅನೌನ್ಸ್ ಮಾಡಿದಾಗ, ಕೂಟ ನಡೆಯುವಂಥ ಮನೆಯವರು, ಆ ಮನೆಯಲ್ಲಿದ್ದಂಥ ಒಂದು ಸಹೋದರಿ ಎಲ್ಲರೂ ಕೇಳತಕ್ಕಂತೆ ಅಲ್ಲಿ ಮಲಯಾಳ ಭಾಷೆ ಮಾತಾಡೋರಿದ್ದರು, ತಮಿಳ್ ಭಾಷೆ ಮಾತನಾಡೋರಿದ್ದರು, ಕನ್ನಡ ಭಾಷೆ ಮಾತನಾಡೋರಿದ್ದರು. ಎಲ್ಲರ ಮಧ್ಯದಲ್ಲಿ ಎತ್ತು ನಿಂತು ಒಂದು ಮಾತು ಹೇಳ್ಬಿಟ್ರು, ನನ್ನ ಕಿರೀಟ ಯಾರು ಕಿತ್ಕೊಳಕ್ಕಾಗೋದಿಲ್ಲ ಅಂತ. ಅದೆಲ್ಲ ಆಗೋದಿಲ್ಲ, ನನ್ನ ಕಿರೀಟ ಯಾರು ಕಿತ್ಕೊಂಡು. ನನಗೆ ಆವಾಗಲೇ ಆಶ್ಚರ್ಯ ಆಯಿತು. ಎಲ್ಲವ ನಿನಗೆ ಕಿರೀಟ? ಯಾರವ ಕೊಟ್ಟರು ಕಿರೀಟ ನಿನಗೆ? ನನ್ನನ್ನು ಒಂದು ರೀತಿ ಅವಮಾನ ಮಾಡಿದ್ರು. ಅಂದರೆ ನೀನು ಕೂಟ ಆರಂಭಿಸೋದ್ರಿಂದ ಇಲ್ಲಿ ಬರುವಂಥ ಜನ ಒಂದು ಕಾಲದಲ್ಲೂ ನಿನ್ನ ಮನೆಗೆ ಬರಲ್ಲ ಅಂತ ಭಾಳ ಹತ್ಕೊಂಡೆ. ಕಣ್ಣು ನೀರಿನಿಂದ ನಾನು ಅಲ್ಲಿಂದ ಹೊರಟೆ, ಕಣ್ಣು ನೀರಿನಿಂದ ಹೊರಟೆ ಅಲ್ಲಿಂದ. ಐ ಥಿಂಕ್ ನಾನು ಸೈಕಲ್ ತುಳ್ಕೊಂಡು ಹೋಗ್ತಾಯಿದ್ದೆ. ಭಾಳ ದುಃಖದಿಂದ ಹತ್ಕೊಂಡು ಸೈಕಲ್ ತುಳ್ಕೊಂಡು ಬರ್ತಾಯಿದ್ದೆ. ಸಹೋದರರು ಕೆಲವರು ಹಿಂದೆನೇ ಓಡಿ ಬಂದರು. ಬ್ರದರ್ ಏನು ಬೇಜಾರು ಮಾಡ್ಕೊಂಡು, ಅವತ್ತು ನಾನು ಪಾಸ್ಟ್ರು ಅಲ್ಲ, ನಾನು ಚರ್ಚೂ ಇಲ್ಲ, ಆವಾಗ ಚರ್ಚ್ ಪಾಸ್ಟ್ರು ಅಲ್ಲ. ಬ್ರದರ್ ಏನು ಬೇಜಾರು ಮಾಡ್ಕೊಬೇಡಿ, ಆ ಸಿಸ್ಟರ್ ಹಂಗೆ, ನೀವೇನು ಬೇಜಾರು ಮಾಡ್ಕೊಬೇಡಿ. ಆದರೆ ನನ್ನ ಮನಸ್ಸಿನಲ್ಲಿ ಭಾರಿ ಗಾಯ ಆಯಿತು. ಆದರೆ ಆ ಮನಸ್ಸಿನಲ್ಲಿ ಗಾಯ ಆಯಿತು ಅಂತ ಹೇಳಿ ನಾನು ತೆಗೆದುಕೊಂಡಂಥ ತೀರ್ಮಾನದಿಂದ ನಾನು ಹಿಂಜರಿದು ಹೋಗಲಿಲ್ಲ. ಇಲ್ಲ ಮತ್ತೊಬ್ಬರು ಹೇಳಿದ್ರು ಅನ್ನೋ ಕಾರಣದಿಂದ ನಾನು ಅದನ್ನು ನಿಲ್ಲಿಸಲಿಲ್ಲ. ನಾನು ಅದನ್ನು ಅದೇ ರೀತಿಯಲ್ಲಿ ಆ ಬೈಬಲ್ ಸ್ಟಡಿಯನ್ನು ಆರಂಭಿಸಿದೆ. ಆವತ್ತು ಆರಂಭಿಸಿದ ಬೈಬಲ್ ಸ್ಟಡಿಯಲ್ಲಿ ಜನ ಬರಲಿಕ್ಕೆ ಆರಂಭ ಮಾಡಿದ್ರು. ಕುತ್ಕೊಳ್ಳೋಕ್ಕೆ ಸ್ಥಳ ಇಲ್ಲದಂತೆ ಜನ ನುಗ್ಗಲಲ್ಲಿ ಬರೋದಕ್ಕೆ ಆರಂಭ ಮಾಡಿದ್ರು. ಆ ನಂತರ ಅಲ್ಲಿಂದನೇ ಚಿಗುರು ಹೊಡೆದಿದ್ದು ಈ ಸಭೆ. ಮರುಭಾಗದಲ್ಲಿ ನನ್ನ ಕಿರೀಟ ಕಿತ್ಕೊಳಕ್ಕಾಗಲ್ಲ ಅಂತ ಹೇಳಿದವರು ಏನೂ ಇಲ್ಲದೆ
ಏನೂ ಇಲ್ಲದೆ ದೋಷ ನಾನು ಮಾತನಾಡೋ ಅವಶ್ಯಕತೆ ಇಲ್ಲ. ಅವರ ಪರಿಸ್ಥಿತಿ, ಅವರ ಅವಸ್ಥೆಯನ್ನು ಕಂಡಾಗ ನನಗೂ ದುಃಖ ಅನಿಸುತ್ತೆ. ಆದರೆ ಯಾವಾಗ ನಮ್ಮ ಗುರಿ ದೇವರಿಗಾಗಿ ನಿಂತ್ಕೊಂಡ್ವಲ್ಲ, ದೇವರು ನಮ್ಮನ್ನು ಸನ್ಮಾನಿಸಿದನು. ನಾನು ಹೇಳಲಿಕ್ಕೆ ಬಯಸಿದ್ದು, ಕೆಲ ಸೇವಕರ ಹೃದಯದಲ್ಲಿ ಇದೆ ನನ್ನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ಅಂತ. ನಾನು ಸಂಪಾದನೆ ಮಾಡಿದ್ದು, ಸರ್ ನೀವಲ್ಲ ಸಂಪಾದನೆ ಮಾಡೋದು ಆತ್ಮಗಳನ್ನು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ನಿನಗೆ ವಾಕ್ಯ ಗೊತ್ತಿಲ್ಲದೆ ಇರೋದ್ರಿಂದ ಈಗ ಮಾತನ್ನು ಹೇಳೋದು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ತಂದೆಯಾದ ದೇವರು ಒಬ್ಬನನ್ನು ಆಕರ್ಷಿಸದೆ ಯಾರು ಕ್ರಿಸ್ತನನ್ನು ಅಂಗೀಕರಿಸೋದಿಲ್ಲ. ತಂದೆಗೆ ನೀನು ಸಲ್ಲಬೇಕಾದ ಮಹಿಮೆಯನ್ನು ನೀನು ಸಲ್ಲಿಸುವಾಗ ತಂದೆ ಆ ವ್ಯಕ್ತಿಗಳನ್ನು ಸಂದರ್ಶಿಸ್ತಾನೆ. ಆ ವ್ಯಕ್ತಿಗಳು ಕ್ರಿಸ್ತನಲ್ಲಿ ಆಕರ್ಷಿತರಾಗ್ತಾರೆ. ಅದರಲ್ಲಿ ನಿನ್ನ ಪಾತ್ರ ಏನು? ದೇವರಿಗೆ ಸಲ್ಲಬೇಕಾದ ಮಹಿಮೆಯನ್ನ, ದೇವರಿಗೆ ಕೊಡಬೇಕಾದಂಥ ಮಹಿಮೆಯನ್ನ ಇವತ್ತು ಸಭೆಗಳು, ಸೇವಕರುಗಳು ಕಿತ್ಕೊಳ್ತಾ ಇದ್ದಾರೆ. ಅದರಿಂದ ನಾವು ದೈವ ಶಕ್ತಿಯನ್ನು ನಷ್ಟ ಮಾಡ್ಕೊಳ್ತಾ ಇದ್ದೀವಿ. We have to repent and come back. ಗೊತ್ತಿಲ್ಲದೆ ನಾವು ಎಲ್ಲೋ ನಮ್ಮನ್ನೇ ನಾವು ತಿಳ್ಕೊಂಡ್ಬಿಡ್ತೀವಿ. ವಿ ಆರ್ ಸೂಪರ್ ಪವರ್ ಅನ್ನೋ ರೀತಿಯಲ್ಲಿ. ಇಲ್ರಿ, ಇಲ್ಲ. ಎಷ್ಟು ಜನರಿಗೆ ಆಸೆ ಇದೆ ನಷ್ಟವಾದಂಥ ದೈವ ಶಕ್ತಿಯನ್ನು ನಮ್ಮ ಜೀವನದಲ್ಲಿ, ಸಭೆಗಳಲ್ಲಿ, ನಮ್ಮ ಪಟ್ಟಣದಲ್ಲಿ ಅದು ಮರುಸ್ಥಾಪನೆ ಆಗಬೇಕೆನ್ನೋರು ಗಟ್ಟಿಯಾಗಿ ಒಂದು ಆಮೆನ್ ಹೇಳ್ರಿ, ಆಮೆನ್ ಹೇಳ್ರಿ. ಹಲ್ಲೆಲೂಯಾ. ಬ್ಯೂಟಿಫುಲ್. ಯೇಸು ಸ್ವಾಮಿಯ ಜೀವನದಲ್ಲಿ ಎಷ್ಟೇ ಅದ್ಭುತಗಳು ನಡೆದ್ರು ಜನರ ಹೊಗಳಿಕೆಗೆ, ತೆಗಳಿಕೆಗೆ ಅವನು ಕಿವಿಗೊಡ್ತಾ ಇರಲಿಲ್ಲ. ಸತ್ತಂತ ಶವವನ್ನು ಎಬ್ಬಿಸಿದ್ರು ಈ ಡೋಂಟ್ ಕೇರ್. ಯೇಸು ಸ್ವಾಮಿ ನೆಕ್ಸ್ಟ್ ಎಲ್ಲಿಗೆ ಅಂತ ನೋಡ್ತಾ ಇದ್ರು. ನೆಕ್ಸ್ಟ್ ಯಾರನ್ನ ಬಿಡಿಸ್ಬೇಕು, ಎಲ್ಲಿ ಹೋಗ್ಬೇಕು, ಸೇವೆ ಮಾಡಬೇಕು. ಕಾರಣ ಅವರಿಗೆ ಗೊತ್ತು ತಂದೆಯ ಮಹಿಮೆ, ತಂದೆಯ ಮಹಿಮೆ. ನೀವು ಬೇಕಾದರೆ ಯೋಹನನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಓದಿದ್ರೆ ತಂದೆಯಿಂದ ಹೊಂದಿದ ಮಹಿಮೆ, ಆ ಬಾಂಧವ್ಯ ಇದೆಯಲ್ಲ, ಆ ಮಹಿಮೆ ನಾವು ಕಾಣಬೇಕು ಅಂತ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ. 17ನೇ ಅಧ್ಯಾಯದ 20-21 ವಾಕ್ಯಗಳನ್ನೆಲ್ಲ ಓದಿದ್ರೆ ಅಲ್ಲಿ ಕಾಣ್ತೀವಿ ನಾವು. ಆ ಮಹಿಮೆ ದೇವರಿಗುಳ್ಳದು, ಅದರಲ್ಲಿ ನಾವು ಕೈ ಹಾಕಂಗಿಲ್ಲ. ನಾನು ನಾಳೆ ಎಷ್ಟೇ ಸತ್ತವರನ್ನ ಎಬ್ಬಿಸಿದ್ರು, ನನ್ನ ಮಿನಿಸ್ಟ್ರಿಯಲ್ಲಿ ಎಷ್ಟೇ ಅದ್ಭುತಗಳು ನಡೆದ್ರು ಅದನ್ನ ಮಹಿಮೆ ದೇವರಿಗಾಗಬೇಕು. ದಯವಿಟ್ಟು ನನ್ನನ್ನು ಕ್ಷಮಿಸ್ರಿ. ಕೆಲವೊಂದು ನಾನೇನೇನು ಇದನ್ನು ಪ್ರಸ್ತಾಪ ಮಾಡಿದೆ. ಆಫ್ರಿಕಾ ಖಂಡಗಳಿಂದ ಬರುವಂಥ ಕೆಲ ಸೇವಕರುಗಳು, ಅವರ ಟೀಚಿಂಗ್ಗಳು, ಅವರ ರೀತಿ ನೋಡಿದ್ರೆ ದೇವರ ಅಡ್ರೆಸ್ಗೆ ಇಲ್ಲ, ಇವರೇ ಸೂಪರ್ ಪವರ್ ಅನ್ನೋ ರೀತಿಯಲ್ಲಿ. ಐ ಆಮ್ ಸಾರಿ, ಅದನ್ನು ನಾನು ಅಂಗೀಕರಿಸೋದಿಲ್ಲ. ಪ್ರಸಿದ್ಧನಾದಂಥ ಒಂದು ಪ್ರವಾದಿ ನಮ್ಮ ಜೀವನ ಚರಿತ್ರೆಯನ್ನು ಎಳೆ ಎಳೆಯಾಗಿ ಸ್ಟೆಪ್ ಆಗಿ ಬಿಚ್ಚು ಮಡಗುವಂಥ ಪ್ರವಾದಿ. ಐ ಡೋಂಟ್ ವಾಂಟ್ ಟು ಮೆನ್ಷನ್ ಹಿಸ್ ನೇಮ್. ನನ್ನನ್ನು ಮೊದಲನೇ ಸಾರಿ ನೋಡ್ತಿರುವಾಗಲೇ ಈ ಸಭೆಯ ಕುರಿತು, ನನ್ನ ಕುರಿತು, ಮುಂದಿನ ಭವಿಷ್ಯದ ಕುರಿತು, ಕರ್ನಾಟಕದ ಸೇವೆಯ ಕುರಿತು, ಕರ್ನಾಟಕದಲ್ಲಿ ನಿನ್ನನ್ನು ಯಾವ ರೀತಿ ದೇವರು ಸನ್ಮಾನಿಸ್ತಾನೆ ಎನ್ನುವುದರ ಕುರಿತು ಬಹಳ ಸುವಿಸ್ತಾರವಾಗಿ ಪ್ರವದಿಸಿದಂಥ ಪ್ರವಾದಿ. ನಾನು ಬಹಳ ಆಸಕ್ತಿಯಿಂದ ಅವರನ್ನ ಕರ್ನಾಟಕದಲ್ಲಿ ಅವ್ರನ್ನ ಕರ್ಕೊಂಬರ್ಬೇಕು, ಈ ಸೇವೆ ನಡೆಸಬೇಕು ಅಂದ್ಕೊಂಡಿದ್ದೆ. ಎರಡು ಮೀಟಿಂಗು ಕೇರಳದಲ್ಲೂ, ಇನ್ನೊಂದು ಮೀಟಿಂಗು ದುಬಾಯಲ್ಲೂ. ಅವರ ಕೂಟಗಳನ್ನು ನಿಯೋಜಿಸಿದಾಗ ನಮಗೂ ಇನ್ವಿಟೇಷನ್ ಬಂತು, ನಾವು ಅಲ್ಲಿಗೆ ಹೋದ್ವಿ. ನಾನು ಅಲ್ಲಿಗೆ ಹೋದಾಗ ಕೆಲವೊಂದು ಸನ್ನಿವೇಶಗಳು, ಕೆಲವೊಂದು ಕಾರ್ಯಗಳನ್ನು ಕಂಡಾಗ ನಮ್ಮ ಮನಸ್ಸು ಅದು ಒಪ್ಪಲಿಲ್ಲ. ಅಲ್ಲೇ ಮಕ್ಕಳ ಬಿದ್ದತ್ತೆ ನಾನು. ಇಲ್ಲ ಯೇಸುವೆ, ನೀನಲ್ಲದೆ ನಮಗೆ ಮತ್ತೊಬ್ಬನಿಲ್ಲ, ನಿನ್ನ ಕೃಪೆ ಅಲ್ಲದೆ ನಮಗೆ ಮತ್ತೊಂದು ಬೇಡ. ನನ್ನ ಕಣ್ಣು ಮುಂದೆ ಏನೆಲ್ಲ ನಡೆದರೂ ಸರಿ, ಎಷ್ಟೆಲ್ಲ ಅದ್ಭುತ ನಡೆದರೂ ಸರಿ, ನಿನ್ನ ಮಹಿಮೆಯನ್ನು ಕಡಿಮೆ ಮಾಡುವಂಥ, ನಿನ್ನ ಗ್ಲೋರಿಯನ್ನು ಕಡಿಮೆ ಮಾಡುವಂಥ ಆ ಸ್ಥಳ, ಅಂಥವರ ಸಹವಾಸ ನನಗೆ ಬೇಡ.
ಸುಮಾರು ಸಾರಿ ನನಗೆ ಮೆಸೇಜ್ಗಳನ್ನು ಕಳಿಸಿದ್ರು, ಫೋನ್ ಕರೆಗಳನ್ನು ಮಾತಾಡಿದ್ರು. ದೇವರ ಆತ್ಮನ ಹೇಳ್ತಾ ಇದ್ದ ನಿಮ್ಮ ಸಭೆಗೆ ಬರಬೇಕು ಅಂತ. ನಾನು ಹೇಳ್ತೀನಿ ಅಂತೆ. ಒಬ್ಬರು ನನಗೆ ನನ್ನ ಹತ್ರ ಅವರನ್ನ ಕರೆಸೋದಕ್ಕಂತ ಅಡ್ವಾನ್ಸ್ ಆಗಿ ಕಾಣಿಕೆಯನ್ನು ತಂದು ಕೊಟ್ಟರು ನನ್ನ ಕೈಲಿ. ಕಡೆಗೆ ನಾನು ಅವ್ರಿಗೆ ಹೇಳಿದೆ, ಆ ಕಾಣಿಕೆ ನಾನು ಬೇರೆ ಸೇವೆಗೆ ಉಪಯೋಗಿಸಿದ್ದೀನಿ ಅಂತ ವಿಷಯ ಹೇಳ್ಬಿಟ್ಟು ಹೇಳಿದೆ. ಅವ್ರು ಅಂದ್ರೆ ಪರವಾಗಿಲ್ಲ ಪಾಸ್ಟರ್, ನೋ ಪ್ರಾಬ್ಲಮ್. ಇವರೆಲ್ಲ ತುಂಬ ಭಾಳ ಡಿಮ್ಯಾಂಡು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಒಂದು ವಿಸಿಟಿಗೆ, ಒಂದು ಕೂಟ ನಡೆಸೋದಕ್ಕೆ 50 ರಿಂದ 60 ಲಕ್ಷ ಕೊಡಬೇಕು. ಬಾಯಿ ಬಿಡಬೇಡ್ರಿ, ಮಾಸ್ಕ್ ಹಾಕಿರೋದ್ರಿಂದ ನಿಮ್ಮ ಬಾಯಿ ಕಾಣಲಿಲ್ಲ. ಯಸ್, ಐ ಆಮ್ ನಾಟ್ ಜೋಕಿಂಗ್. ಒಂದು ಸೇವಕರು ನನ್ನ ಹತ್ರ ಹೇಳಿದ್ರು, ಅದನ್ನು ಆ ಮೀಟಿಂಗ್ ಕಂಡಕ್ಟ್ ಮಾಡಿದಂಥ ಆರ್ಗನೈಸರ್ ನನ್ನ ಹತ್ರ ಹೇಳಿದ್ರು, ವಿ ಪೇಯ್ಡ್ $50,000 ಒಂದು ಕೂಟಕ್ಕೆ. ನಾನೊಂದು ಹೇಳ್ತೀನಿ ಕೇಳ್ರಿ, ದೇವರ ಸೇವೆ ಎನ್ನುವುದು ದೇವರು ಕೊಟ್ಟಂಥ ದಾನವಾಗಿದೆ. ಇವತ್ತು ನಾನು ಏನಾದರೂ ಆಗಿದ್ರೆ ಪರಿಶುದ್ಧಾತ್ಮನು ನನ್ನಲ್ಲಿ ಇದ್ದಾನೆ ಎಂಬ ಒಂದು ದೃಢ ನಿಶ್ಚಯದಿಂದ ನಿಂತಿರುತ್ತೇನೆ. ಅದಕ್ಕೆ ಈ ಅತ್ಯಧಿಕವಾದಂಥ ಬಲವು ನಿಮ್ಮ ಸ್ವಂತದ್ದಲ್ಲ ಎಂದು ತಿಳಿದುಕೊಳ್ಳೋದಕ್ಕೆ ಈ ಮಣ್ಣಿನ ಪಾತ್ರೆಯಲ್ಲಿ ದೇವರು ಇದನ್ನು ನಿಕ್ಷೇಪವಾಗಿ ಇಟ್ಟಿದ್ದಾನೆ ಅಂತ. ನಾವು ಮಣ್ಣಿನ ಪಾತ್ರೆ ಕಂಡ್ರೆ ಈ ಮಣ್ಣಿನ ವಾಸನೆ ಹೊರಗಡೆ ಬರಬಾರ್ದು. ನೀರು ಕುಡಿಯುವಂಥ ಮಡಿಕೆ ಊಜಿಯಲ್ಲಿ ನಾವು ನೀರು ಹೊಸ ಊಜಿ ತಂದ್ರೂ ಅದು ಸ್ವಲ್ಪ ಪಳಗಬೇಕು. ಅದು ಆ ಮಣ್ಣಿನ ವಾಸನೆ ಹೋಗ್ಬೇಕಾದ್ರೆ ಅದಕ್ಕೆ ಏನೇನೋ ಮಾಡ್ತಾರೆ. ಸ್ತೋತ್ರ. ನೀರು ಹಾಕಿ ಇಟ್ಟು ಮರಳಿಟ್ಟು ಕೆಳಗಡೆ ಅದನ್ನು ಸ್ವಲ್ಪ ಸೀಸನ್ ಮಾಡ್ತಾರೆ ಆ ಮಣ್ಣಿನ ವಾಸನೆ ಹೋಗೋದಕ್ಕೆ. ವಿಶ್ವಾಸಿಗಳು ಆ ಮಣ್ಣಿನ ವಾಸನೆ ಹೋಗೇ ಇಲ್ಲ ಇವತ್ತಿಗೂ. ಈ ಅತ್ಯಧಿಕವಾದಂಥ ಶಕ್ತಿಯನ್ನು ದೇವರು ನಮ್ಮ ಈ ಮಣ್ಣು ಪಾತ್ರೆ, ನಮ್ಮನ್ನು ಕರೆದಿರೋದು ಏನು ಪಾತ್ರೆ? ಒಳ್ಳೆ ಕುಂಬಾರನು ನಮ್ಮನ್ನು ಮಡಿಕೆಯಾಗಿ ಮಾಡಿ ಇಟ್ಟಿದ್ದಾನೆ. ಈ ಮಣ್ಣು ಪಾತ್ರೆಯಲ್ಲಿ ಅತ್ಯಧಿಕವಾದ ಶಕ್ತಿಯನ್ನು ನಿಕ್ಷೇಪವಾಗಿ ದೇವರು ಇಟ್ಟಿದ್ದಾನೆ. ಈ ಪಾತ್ರೆಯ ವಾಸನೆ ಹೊರಗಡೆ ಬರಬಾರ್ದು. ಅಲ್ಲಿ ದೇವರ ಮಹಿಮೆ ಪ್ರಕಟವಾಗಬೇಕು. ಕೇವಲ ತಲೆಗೆ ಪಿತ್ತ ಏರ್ಬಿಡುತ್ತೆ. ಒಂದು ರೋಗಿ ಸೌಖ್ಯ ಆಗ್ಬಿಟ್ಲಿ, ಯಾವುದಾದ್ರೂ ಒಂದು ಅದ್ಭುತ ನಡೆದ್ಬಿಡ್ಲಿ, ಆಮೇಲೆ ಅವ್ರ ಲೆವೆಲೇ ಬೇರೆ. ಪ್ಲೀಸ್, ನನ್ನ ಜೀವನದಲ್ಲಿ ಕಾಣದೇ ಇರೋ ಅದ್ಭುತಗಳಿಲ್ಲ. ನನ್ನ ಕಣ್ಣಾರೆ ಕಂಡಿರುವಂಥ ಬಿಡುಗಡೆಗಳನ್ನು ನಾನು ಲೆಕ್ಕ ಹಾಕೋದಕ್ಕಾಗೋದಿಲ್ಲ. ಅಷ್ಟೊಂದು ಕಾರ್ಯಗಳನ್ನು ನನ್ನ ಜೀವನದಲ್ಲಿ ನಾನು ಕಂಡಿದ್ದೀನಿ. ಬಟ್ ಇವತ್ತು ನನಗನ್ನಿಸೋದೇನು ಗೊತ್ತಾ, ನಾನೇನು ಕಂಡಿಲ್ಲ, ಏನೂ ನಡೆದಿಲ್ಲ ಅನ್ನೋ ರೀತಿಯಲ್ಲಿ ದೇವರು ಮಾಡಿದನು. ದೇವರ ನಾಮಕ್ಕೆ ಮಹಿಮೆ ಆಗಲಿ, ದೇವರ ನಾಮಕ್ಕೆ ಮಹಿಮೆ ಆಗಲಿ. ದೇವರ ನಾಮ ಮಹಿಮೆಗೆ ತರುವಂಥದ್ದಾಗಿರಬೇಕು. ಕೆಲವೊಮ್ಮೆ ನಾವು ಸೇವೆಗೆ ಹೋದಾಗ ಕೆಲವೊಂದು ವೇದಿಕೆಗಳಲ್ಲಿ ನಮ್ಮನ್ನು ಹೊಗಳಿ ಅಟ್ಟು ಕೆರೆಸಿಬಿಡ್ತಾರೆ. ನಾನು ಅಂಥ ವೇದಿಕೆಗಳಲ್ಲಿ ಮೊದಲು ಹೇಳೋವಂಥ ಮಾತು ಏನು ಗೊತ್ತಾ, ದಯವಿಟ್ಟು ಇಷ್ಟು ಹೊಗಳಕ್ಕೆ ಹೋಗ್ಬೇಡ್ರಿ. ನಾವು ಕೇವಲ ಮನುಷ್ಯ, ನಾನು ನರಪ್ರಾಣಿ, ನರಕ್ರಿಮಿ ಅಂತಾರೆ ದೇವರ ವಾಕ್ಯದಲ್ಲಿ. ನೀವು ಯಾರಾದರೂ ಹೊಗಳಿದಾಗ, ನೀವೇನಾದರೂ ಟಾಪಿಗೆ ಹೋಗೋಕ್ಕೆ ಪ್ರಯತ್ನ ಪಟ್ಟರೋ ನಿಮ್ಮ ಗುಂಡಿಯನ್ನು ಅವರು ಅಗಿತಾ ಇದ್ದಾರೆ ಅಂತ ಅರ್ಥ. ನಿಮ್ಮ ಪತನಕ್ಕೆ ಕಾರಣನೇ ಅದು ಒಬ್ಬು ದೊಬ್ಬು, ಉಪ್ಪು ದೊಬ್ಬು. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಬರೆದಿದೆ, ನೀನು ಕೆಳಗಡೆ ಬೀಳೋಕೆ ಮುಂಚೆ ನೀನು ಟಾಪಿಗೆ ಏರಿಸ್ತಾರೆ. ಬೆಲೂನನ್ನು ಊದಿದಂಗೆ ಊದ್ಬಿಟ್ಟು ಪಿನ್ ತಗೊಂಡು ಟಪ್ ಅಂತ ಹೊಡೆದ್ಬಿಡ್ತಾರೆ. ಸ್ತೋತ್ರ. ಹೇಳದೆ ಇದ್ದಾಗ ನನಗೊಂದು ಸಂಶಯ. ನಾನು ಹೇಳಿದೆ, ಯೇಸು ಸ್ವಾಮಿ ನಮಗೆ ಉತ್ತಮ ಮಾದರಿ. ಅದಕ್ಕೆ ಇಬ್ರಿಯ ಗ್ರಂಥಕರ್ತನು ತಾನು ಹೀಗೆ ಹೇಳ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯವನ್ನು ನಾವು ಗಮನಿಸುವಾಗ,
ಸಾಕ್ಷಿಗಳ ಇಷ್ಟೊಂದು ಸಮೂಹ ನಮ್ಮ ಸುತ್ತಲೂ ಇರುವಾಗಲೂ ಹತ್ತಿಕೊಳ್ಳುವಂಥ ಎಲ್ಲ ಭಾರಗಳನ್ನು, ಎಲ್ಲ ಪಾಪಗಳನ್ನು ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು, ನಂಬಿಕೆಯನ್ನು ಪೂರೈಸುವವನಾದಂಥ ಕ್ರಿಸ್ತ ಯೇಸುವಿನಲ್ಲಿ ದೃಷ್ಟಿಯನ್ನು ಇಟ್ಟು ನಮ್ಮ ಓಟವನ್ನು ಸ್ಥಿರಚಿತ್ತದಿಂದ ನಾವು ಓಡಬೇಕು ಅಂತ. ವಿ ಮಸ್ಟ್ ರನ್ ಎ ರೈಸ್. ನಮ್ಮ ಗೋಲ್ ನಾಟ್ ದ ಪರ್ಸನ್, ನಾಟ್ ಒಂದು ವ್ಯಕ್ತಿ ಅಲ್ಲ. ಯಾವಾಗ ದ ಮೂಮೆಂಟ್ ವೆನ್ ಯು ಆರ್ ಗ್ಲೋರಿಫೈಯಿಂಗ್ ಸಂಬಡಿ ಎಲ್ಸ್ ಅಪಾರ್ಟ್ ಫ್ರಮ್ ಗಾಡ್, ದೇವರನ್ನ ಬಿಟ್ಟು ನೀನು ಬೇರೆ ಯಾರನ್ನಾದ್ರೂ ತುಂಬಾ ನೀನು ಹೋಗಳಕ್ಕೆ ಹೋದ್ರೆ ಅದು ನಿನ್ನ ಜೀವನದ ವಿಗ್ರಹ ಆಗಿಬಿಡುತ್ತೆ. ಅದಕ್ಕೆ ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ಹೇಳಿದ್ದು, ನನಗೆ ಸಲ್ಲಬೇಕಾದಂಥ ಆ ಮಹಿಮೆಯನ್ನ ನಾನು ಮತ್ತೊಬ್ಬರಿಗೆ ಸಲ್ಲಗೊಡಿಸನು. ವಿಗ್ರಹಗಳ ಪಾಲು, ನನ್ನ ಸ್ತೋತ್ರವನ್ನು ವಿಗ್ರಹಗಳ ಪಾಲು ಮಾಡೋದಕ್ಕೆ ನಾನು ಬಿಡೋದಿಲ್ಲ. ವಾಟ್ ಇಸ್ ವಿಗ್ರಹ? ಏನು ವಿಗ್ರಹ? ಮೂರ್ತಿ ಮಾತ್ರ ಅಲ್ಲ, ನಿನ್ನ ಜೀವನದಲ್ಲಿ ಇದೊಂದು ವಿಗ್ರಹ ಆಗಬಾರ್ದು. ಆಮೇನ್. ಆರ್ ಯು ವಿತ್ ಮೀ? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಏನಾರು ಕಲಿತಾ ಇದ್ದೀರಾ? ತಣ್ಣಗೆ ಬೆಚ್ಚಗಿದೆ, ಆರಾಮಾಗಿ ಹೇಳ್ತಾ ಇರಿ ಪಾಸ್ಟರ್, ಒಳ್ಳೆ ನಿದ್ದೆ ಬರ್ತಾ ಇದೆ ಅಂತಾನೆ. ಗಟ್ಟಿಯಾಗೊಂದು ಸ್ತೋತ್ರ ಹೇಳ್ರಿ, ಗಟ್ಟಿಯಾಗೊಂದು ಸ್ತೋತ್ರ ಹೇಳ್ರಿ. ಆಮೇನ್. ನೋಡ್ರಿ, ಸತ್ಯವೇದ ಗ್ರಂಥದಲ್ಲಿ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯವನ್ನು 2ನೇ ಅಧ್ಯಾಯದ 5ನೇ ವಾಕ್ಯ ಹೇಳುತ್ತದೆ, ಕ್ರಿಸ್ತ ಯೇಸುವಿನಲ್ಲಿರುವಂಥ ಮನಸ್ಸು ನಿಮ್ಮಲ್ಲೂ 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 ಇರಲಿ. ಯಾಕೆ? 7ನೇ ವಾಕ್ಯ ಹೇಳ್ತದೆ, 6ನೇ ವಾಕ್ಯ ಹೇಳ್ತದೆ, ತಾನು ಎಲ್ಲದಕ್ಕೂ ಪರಲೋಕದಲ್ಲಿ, ಆ ವಾಕ್ಯ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಓ ರಭಶಂದರಾಧನ, ಸಮಸ್ತಕ್ಕೂ ಒಡೆಯನಾಗಿದ್ರು ತನ್ನನ್ನೇ ತಾನು ಬರಿದು ಮಾಡ್ಕೊಳ್ತಾನೆ. ನೋಡ್ರಿ 5ನೇ ವಾಕ್ಯದಿಂದ, ಕ್ರಿಸ್ತ ಯೇಸುವಿನಲ್ಲಿರುವಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನವನಾಗಿದ್ದರೂ ದೇವರಿಗೆ ಸರಿಸಮಾನನ ಆಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೋ ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಅಂದರೆ ಯಾವ ಲೆವೆಲಲ್ಲಿ ಇರುವವನು, ನನ್ನ ದೇವರು ಎಂಥ ಲೆವೆಲಲ್ಲಿ ಇರುವವನು, ಅವನು ಯಾವ ಲೆವೆಲಿಗೆ ಇಳಿದು ಬರ್ತಾನೆ ನೋಡ್ರಿ.